ಈ ಒಂದು ಡ್ರೆಸ್ ನ ಫಿಟ್ಟಿಂಗ್ ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಸಕ್ಕತ್ತಾಗಿದೆ ಫಿಟ್ಟಿಂಗು, ರಿಚ್ ಆಗಿದೆ. ನಂಬರ್ 1 2 3 4 5. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎನ್ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ 5 ಬ್ಯೂಟಿಫುಲ್ ಆಗಿರುವಂತಹ ಶರಾರಾ ಡ್ರೆಸ್ ಸೆಟ್ಟನ್ನು ತಂದಿದ್ದೀನಿ. ಸೊ ಇನ್ನೇನು ಅಪ್ಕಮಿಂಗ್ ಫೆಸ್ಟಿವಲ್ಸ್ ಬರ್ತಾ ಇದೆ. ವಿತಿನ್ 1 ವೀಕಲ್ಲಿ ವರಮಹಾಲಕ್ಷ್ಮಿ, ಅದಾದಮೇಲೆ ರಕ್ಷಾಬಂಧನ್, ಹೀಗೆ ಕಂಟಿನ್ಯೂಸ್ ಆಗಿ ಫೆಸ್ಟಿವಲ್ಸ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನಿಮಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಯಾವ ಥರ ಡ್ರೆಸ್ ಹಾಕೋಬೋದು, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಯಾರ್ಯಾರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಅವ್ರಿಗೆ ಡೆಫಿನೆಟ್ಲಿ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಬೇಸಿಕಲಿ ಈ 5 ಡ್ರೆಸ್ಸಸ್ನ ನಾನೇ ಪರ್ಸ್ನಲಿ ಆರ್ಡರ್ ಮಾಡಿ ಅದನ್ನ ಹಾಕಿ ಅದನ್ನು ಏನಂತಾರೆ ಆ ಡ್ರೆಸ್ನ ಫೀಲ್ ಮಾಡಿ ಅದರ ಬೆಸ್ಟ್ ಕ್ವಾಲಿಟಿ ಹೇಗಿದೆ ಆ್ಯಂಡ್ ಪ್ರೈಸು ವ್ಯಾಲ್ಯೂಯಬಲ್ ಆಗಿದೆಯಾ, ಅಂದರೆ ಆ ಒಂದು ಡ್ರೆಸ್ಗೆ ವರ್ತ್ ಇದೆಯಾ ಅಂತ ಹೇಳಿ ಒಂದು ರೇಟಿಂಗ್ಸ್ನ ಕೊಡ್ತಾ ಹೋಗ್ತೀನಿ. ಈ ಒಂದು ಲ್ಯಾವೆಂಡರ್ ಕಲರ್ ಡ್ರೆಸ್, ಈ ಡ್ರೆಸ್ ಅಂತೂ ತುಂಬಾನೇ ಎಲಿಗೆಂಟ್ ಆಗಿದೆ. ಆಕ್ಚುಲಿ ಫಸ್ಟ್ ನಾನು ಅನ್ಕೊಂಡೆ ಅಷ್ಟೊಂದು ಚೆನ್ನಾಗಿದೆಯಾ ಅಂತ, ಬಟ್ ವೇರ್ ಮಾಡಿದಾಗಂತೂ ತುಂಬಾನೇ ಬ್ಯೂಟಿಫುಲ್ ಅಂತ ಅನಿಸ್ತು. ಸೊ ಡಿಸೈನು ಕೂಡ ತುಂಬಾ ಡಿಟೇಲಿಂಗ್ ಆಗಿದೆ. ಬಾಟಮ್ ಬಂದು ನಿಮಗೆ ಈ ತರ ಡಿಸೈನ್ ಕೊಟ್ಟಿದ್ದಾರೆ, ಫುಲ್ ಸ್ಲೀವ್ ಇದೆ. ಅದು ಕೂಡ ಇವಾಗ ಸ್ಲೀವ್ ಮತ್ತು ಲ್ಯಾವೆಂಡರ್ ಕಲರ್ ಎಲ್ಲವೂ ಕೂಡ ಟ್ರೆಂಡಿ ಇರುವಂತಹ ಡ್ರೆಸ್ ಪ್ಯಾಟ್ರನ್ ಆ್ಯಂಡ್ ಕಲರ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅ ವೆರಿ ಪರ್ಫೆಕ್ಟ್ ಫಾರ್ ರಕ್ಷಾಬಂಧನ್. ಸೊ ಪ್ಯಾಂಟ್ ನಿಮಗೆ ಶರಾರಾ ಪ್ಯಾಂಟ್ ಬಂದಿದೆ. ಜೊತೆಗೆ ಅವರು ಲೈನಿಂಗ್ ಬಟ್ಟೆನೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನ ದುಪಟ್ಟ ಬಂತು ಅಂದ್ರೆ ದುಪಟ್ಟದಲ್ಲಿ ಬಾರ್ಡರ್ಸ್ ಕೊಟ್ಟಿದ್ದಾರೆ. ಸೊ ಫ್ಯಾಬ್ರಿಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಒಂದು ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರುತ್ತೆ. ಅಂಡ್ ಪ್ರೈಸ್ ವಿಷಯಕ್ಕೆ ಬಂತು ಅಂತ ಅಂದ್ರೆ ನಾವು ಕೊಡುವಂತಹ ಪ್ರೈಸ್ಗೆ ಇದು ವರ್ತ್ ಅಂತ ನನಗೆ ಪರ್ಸನಲಿ ಅನಿಸ್ತು. ಈ ಡ್ರೆಸ್ಸಿಗೆ ನಾನು ಕೊಡುವಂತಹ ರೇಟಿಂಗ್ಸ್ ಬಂದು 5 ಔಟ್ ಆಫ್ 5. ಬಿಕಾಸ್ ನನಗೆ ಫಿಟ್ಟಿಂಗ್ಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ, ಕಲರ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಕಲರ್ ಕೂಡ ನಾನು ಏನು ಆರ್ಡರ್ ಮಾಡಿದ್ದೀನೋ ಸೇಮ್ ಡ್ರೆಸ್ ಕಲರ್ ಆಗಿರ್ಬೋದು, ಡಿಸೈನ್ ಎವ್ರಿಥಿಂಗ್ ಇಟ್ಸ್ ಸೇಮ್. ಅದಾದ್ಮೇಲೆ ಫ್ಯಾಬ್ರಿಕ್ಕು ಕೂಡ ತುಂಬಾ ಚೆನ್ನಾಗಿದೆ, ಏನೋ ತುಂಬಾನೇ ಕಂಫರ್ಟಬಲ್ ಆಗಿದೆ. ಸೊ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರೋದ್ರಿಂದ ಐ ಗಿವ್ 5 ಔಟ್ ಆಫ್ 5. ಪ್ರಾಬಬ್ಲಿ ದಿಸ್ ಇಸ್ ದ ಮೋಸ್ಟ್ ಎಲಿಗೆಂಟ್ ಆ್ಯಂಡ್ ಕ್ಲಾಸಿ ಲುಕ್ ಇರುವಂತಹ ಔಟ್ಫಿಟ್ ಕಲೆಕ್ಷನ್ ಅಂತ ಹೇಳ್ಬೋದು ನಾನು ತರಿಸಿರೋದ್ರಲ್ಲಿ. ಬಿಕಾಸ್ ಇದು ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ನಿಮಗೆ. ಇದು ವೈಟ್ ಕಲರ್ ವಿತ್ ಗೋಲ್ಡ್ ಕಾಂಬಿನೇಷನ್ ಇರುವಂತಹ ಒಂದು ಸೆಟ್. ಓಕೆ, ಡ್ರೆಸ್ಸು ಇದಕ್ಕೂ ಅಷ್ಟೇ ಫುಲ್ ಸ್ಲೀವ್ ಇರುತ್ತೆ ಆ್ಯಂಡ್ ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ. ಬಾಟಮು ಕೂಡ ನಿಮಗೆ ಡಿಸೈನ್ ಬಂದಿದೆ. ಸೊ ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಅಂತ ಬಂದಿರುವಂತಹ ಶರಾರಾ ಪ್ಯಾಂಟು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಮೇಲ್ಗಡೆ ಫುಲ್ ಫಿಟ್ ಆಗಿ ಬರುವಂತಹ ಏನೋ ಫಿಟ್ಟಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಕೆಳಗಡೆ ಫುಲ್ ಫ್ರಿಲ್ ಬರುವಂತಹ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಸೊ ಈ ಪೋರ್ಷನ್ ಅಂತ ಅಂದರೆ ಮಂಡಿಯಿಂದ ಕೆಳಗೆ ಬರುವಾಗ ನಿಮಗೆ ಈ ಪೋರ್ಷನ್ ಅಲ್ಲಿ ಫ್ರಿಲ್ ಬರುತ್ತೆ. ಹಾಗಾಗಿ ಇದೊಂದು ಡಿಫ್ರೆಂಟ್ ಲುಕ್. ಜೊತೆಗೆ ಬಾಟಮು ಕೂಡ ತುಂಬಾ ರಿಚ್ ಆಗಿ ಬಂದಿದೆ. ಅದಕ್ಕೆ ದುಪ್ಪಟ್ಟ ಅದು ಕೂಡ ಅಷ್ಟೇ ರಿಚ್ ಆಗಿದೆ. ಇದು ಬಂದು ಫುಲ್ ಬಾರ್ಡರ್ ನಿಮಗೆ ಡಿಸೈನ್ ಇರುತ್ತೆ. ಇದು ಕೂಡ ತುಂಬಾ ದೊಡ್ಡದಾಗಿರುವಂತಹ ಒಂದು ದುಪ್ಪಟ್ಟ. ಸೊ ಇದರ ಫ್ಯಾಬ್ರಿಕ್ ಬಂದು ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ. ಕ್ವಾಲಿಟಿಗೆ ಬಂತು ಅಂತಂದ್ರೆ ಆಬ್ವಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂತು ಅಂತಂದ್ರೆ ಕೊಟ್ಟಿರುವಂತಹ ಬಟ್ಟೆಯ ಕ್ವಾಲಿಟಿ ಡಿಸೈನಿಗೆ ವರ್ತ್ ಅಂತ ನನಗೆ ಅನ್ನಿಸ್ತು. ಸೊ ಲಾಸ್ಟಿಗೆ ರೇಟಿಂಗ್ ಹೇಳ್ಬೇಕು ಅಂತಂದ್ರೆ ಈ ಡ್ರೆಸ್ದು ರೇಟಿಂಗ್ಸ್ ಬಂದು 5 ಔಟ್ ಆಫ್ 5. ಇದು 5 ಔಟ್ ಆಫ್ 5 ಯಾಕೆ ಕೊಡ್ತೀನಿ ಅಂತ ಅಂದ್ರೆ ಡೆಫಿನೆಟ್ಲಿ ಆ ಕ್ವಾಲಿಟಿ ತಕ್ಕನಾಗೆ ಆ ದುಡ್ಡಿಗೆ ಪರ್ಫೆಕ್ಟ್ ಆಗಿದೆ. ರಾಯಲ್ ಬ್ಲೂ ಡ್ರೆಸ್, ಇದು ಒಂದು ಫುಲ್ ರಾಯಲ್ ಲುಕ್ ಕೊಡುತ್ತೆ ನಿಮಗೆ. ಫ್ರಂಟ್ ಅಲ್ಲಿ ನಿಮಗೆ ಡಿಸೈನ್ ಇಲ್ಲ, ಬಟ್ ಬಾಟಮ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಇದೆ. ಸೊ ಅದೇ ತುಂಬಾನೇ ಹೈಲೈಟ್ ಆಗಿದೆ ಅಂಡ್ ಫುಲ್ ಸ್ಲೀವ್ ಇದೆ. ಫ್ಯಾಬ್ರಿಕ್ ಬಂದು ನಿಮಗೆ ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಅಗೇನ್ ವೆರಿ ಕಂಫರ್ಟಬಲ್ ಫ್ಯಾಬ್ರಿಕ್ ಅಂತ ಹೇಳ್ಬೋದು. ಸೊ ನಿಮಗೆ ಇದು ಫ್ರಂಟ್ ಅಲ್ಲಿ ಡಿಸೈನ್ ಇಲ್ಲ, ಬಟ್ ಇದಕ್ಕೆ ದುಪ್ಪಟ್ಟ ಅಂತ ಫುಲ್ ರಿಚ್ ಆಗಿ ಕೊಟ್ಟಿರೋದ್ರಿಂದ ನಿಮಗೆ ಅದೊಂದು ಏನಂತ ಎಂಟಿನೆಸ್ ಫೀಲ್ ಆಗೋದಿಲ್ಲ. ತುಂಬಾ ಲೆಂತ್ ಇರುವಂತಹ ದುಪ್ಪಟ್ಟ ಇದು ಅಂಡ್ ಬಾರ್ಡರು ಕೂಡ ತುಂಬಾ ಡೀಟೇಲಿಂಗ್ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ ಕಾಣಿಸುತ್ತೆ. ಶರಾರಾ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಆ ಶರಾರಾ ಪ್ಯಾಂಟ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸ್ಕರ್ಟ್ ತರ ಇದೆ ಪ್ಯಾಂಟು. ಇದ್ರ ಜೊತೆಗೆ ನಿಮಗೆ ಕಂಫರ್ಟಬಲ್ ಆಗಿರಲಿ ಅಂತ ಹೇಳಿ ಒಳಗಡೆ ಎಕ್ಸ್ಟ್ರಾ ಬಟ್ಟೆನೂ ಕೊಟ್ಟಿದ್ದಾರೆ, ಲೈನಿಂಗ್ ಬಟ್ಟೆನೂ ಕೊಟ್ಟಿದ್ದಾರೆ. ಹಾಗಾಗಿ ಡ್ರೆಸ್ಸು ಕೂಡ ಟ್ರಾನ್ಸ್ಪರೆಂಟ್ ಆಗಿರೋದಿಲ್ಲ, ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಫ್ರಿಲ್ ಇರುತ್ತೆ. ಒಂದು ಪ್ಯಾಂಟ್ನ ಲೆಗ್ಗು ಎಷ್ಟು ಫ್ರಿಲ್ ಇದೆ. ಫ್ಯಾಬ್ರಿಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ತುಂಬಾನೇ ಕಂಫರ್ಟಬಲ್ ಫೀಲ್ ಕೊಡುತ್ತೆ ನಿಮಗೆ. ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಅದ್ಭುತವಾಗಿದೆ. ಎನಿ ಫೆಸ್ಟಿವಲ್ಗೆ ಇದೊಂದು ಪರ್ಫೆಕ್ಟ್ ಡ್ರೆಸ್ ಅಂತ ಹೇಳ್ಬೋದು, ಎಸ್ಪೆಷಲಿ ಆಫೀಸಲ್ಲಿ. ಯಾಕೆಂತಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಆಫೀಸಿಗೆ ಹೋದಾಗ ಅದು ರಿಚ್ ಆಗಿ ಕಾಣಿಸ್ಬೇಕು, ಬಟ್ ತುಂಬಾ ರಿಚ್ ಆಗಿರಬಾರ್ದು ಡ್ರೆಸ್ಸಸ್. ಆ ಥರ ಇದ್ದಾಗ ಸ್ವಲ್ಪ ಕ್ಲೀನ್ ವಿತ್ ರಿಚ್ ಬಾರ್ಡರ್ಸ್ ಈ ಥರ ಇದ್ದಾಗ ತುಂಬಾನೇ ಅದು ಎಲಿಗೆಂಟ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಪರ್ಸನಲಿ ನಾನು ರೆಕಮೆಂಡ್ ಮಾಡೋದು ಈ ಥರ ಡ್ರೆಸ್ಸಸ್ಗಳು ಆಫೀಸಿಗೆ ವೇರ್ ಮಾಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಬ್ಯೂಟಿಫುಲ್ ಆಗಿರುವಂತಹ ಮಿಂಟ್ ಕಲರ್ ಡ್ರೆಸ್ಸು. ನನಗೆ ಈ ಡ್ರೆಸ್ನ ಕಲರ್ ತುಂಬಾನೇ ಇಷ್ಟ ಆಯಿತು. ಫ್ಯಾಬ್ರಿಕ್ ತುಂಬಾ ಸಾಫ್ಟ್ ಇದೆ ಆ್ಯಂಡ್ ಲೈಟ್ ವೆಯ್ಟ್ ಕೂಡ ಇದೆ.
ಬಾಟಮ್ ಅಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ, ಅದು ಹ್ಯಾಂಡ್ ವರ್ಕ್ ಎಂಬ್ರಾಯ್ಡ್ರಿ ಆಗಿರುತ್ತೆ. ಇನ್ನು ಇದರ ಬಾಟಮ್ ನೋಡ್ತು ಅಂತಂದ್ರೆ ಬಾಟಮ್ ಬಂದು ಶರಾರಾ ಪ್ಯಾಂಟ್ ಆಗಿರುತ್ತೆ, ಕೆಳಗಡೆ ಫುಲ್ ಫ್ರಿಲ್ ಕೊಟ್ಟಿದ್ದಾರೆ. ಇನ್ನು ದುಪಟ್ಟ ವಿಷಯಕ್ಕೆ ಬಂತು ಅಂತಂದ್ರೆ ದುಪಟ್ಟನೂ ಕೂಡ ಲೈಟ್ ವೆಯ್ಟ್, ತುಂಬಾ ಹೆವಿ ಇಲ್ಲ ಅಂಡ್ ಲೆಂತ್ ಕೂಡ ಹೆಚ್ಚಿಗೆ ಇಲ್ಲ, ಅಂದ್ರೆ ಬಿಡ್ತು ಕೂಡ ಜಾಸ್ತಿ ಇಲ್ಲದಿರೋದ್ರಿಂದ ಈಸಿಯಾಗಿ ನೀವು ವೇರ್ ಮಾಡ್ಬೋದು. ಬಟ್ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಡ್ರೆಸ್ ನ ಫಿಟ್ಟಿಂಗ್ ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಬಿಕಾಸ್ ಟಾಪ್ ಒಳಗೆ ಇನ್ನೊಂದು ಈ ತರ ಪುಟ್ಟು ಟಾಪ್ ಹಾಕೊಬೇಕು, ಇದರ ಫಿಟ್ಟಿಂಗು ನನಗೆ ಅಷ್ಟು ಚೆನ್ನಾಗಿ ಸೂಟ್ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು ಹಾಕೊಂಡಾಗ. ಅಂಡ್ ಆಲ್ಸೋ ಇಲ್ಲಿ ಇವರು ವೈಟ್ ಪರ್ಲ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ, ಆದ್ರೆ ದುಪಟ್ಟದಲ್ಲಿ ಗೋಲ್ಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಯಾಕೋ ಒಂದಕ್ಕೊಂದು ನನಗೆ ಮ್ಯಾಚ್ ಆಗ್ತಾ ಇದೆ ಅಂತಾನೆ ಅನಿಸ್ಲಿಲ್ಲ. ಸೊ ಒಂಥರ ಮಿಸ್ ಮ್ಯಾಚ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸಿಂಪಲ್ ಆಗಿದೆ, ಎಲಿಗೆಂಟ್ ಆಗಿದೆ. ಫಿಟ್ಟಿಂಗ್ಸ್ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ನನ್ನ ಕಡೆಯಿಂದ ಈ ಒಂದು ಪ್ರಾಡಕ್ಟಿಗೆ ನಾನು ಕೊಡೋ ರೇಟಿಂಗ್ ಬಂದು 5/3. ಬಿಕಾಸ್ ಆಲ್ರೆಡಿ ಹೇಳಿದಾಗೆ ನನಗೆ ಫಿಟ್ಟಿಂಗ್ ಅಷ್ಟು ಕಂಫರ್ಟಬಲ್ ಆಗಿದೆ ಇದರಿಂದ ನಾನು ಅಷ್ಟೊಂದು ರೇಟಿಂಗ್ಸ್ ಕೊಡ್ತಿಲ್ಲ. ಈ ಒಂದು ರಾಮ ಗ್ರೀನ್ ಕಲರ್ ಅಲ್ಲಿರುವಂತಹ ಟಾಪ್, ಇದು ಬಂದು ಸ್ಲೀವ್ಲೆಸ್ ಟಾಪ್ ಆಗಿರುತ್ತೆ, ಬಟ್ ತುಂಬಾನೇ ರಿಚ್ ಲುಕ್ ಕೊಡುವಂಥದ್ದು, ಎಲಿಗೆಂಟ್ ಆಗಿರುವಂತಹ ಒಂದು ಟಾಪ್. ಅಂಡ್ ಆಲ್ಸೋ ಈ ಟಾಪ್ ಬಾಟಮ್ ಅಲ್ಲೂ ಕೂಡ ನಿಮಗೆ ನೋಡ್ತಾ ಹೋದ್ರೆ ರಿಚ್ ಲುಕ್ ಇದೆ. ಅಂಡ್ ಫಿಟ್ಟಿಂಗ್ ವಿಷಯಕ್ಕೆ ಬಂತು ಅಂತಂದ್ರೆ ಸಕ್ಕತ್ತಾಗಿದೆ ಫಿಟ್ಟಿಂಗ್. ಬಾಟಮು ಕೂಡ ಶರಾರ ಸ್ಟೈಲ್ ಅಲ್ಲಿ ಇರೋದ್ರಿಂದ ಫ್ರಿಲ್ ಕೊಟ್ಟಿದ್ದಾರೆ. ಇನ್ನ ಇದರ ಒಂದು ಡ್ರೆಸ್ ನ ಹೈಲೈಟ್ ಏನಪ್ಪಾ ಅಂತಂದ್ರೆ ದುಪಟ್ಟ. ಸೊ ಎಲ್ಲಾ ದುಪಟ್ಟನೂ ನಾರ್ಮಲ್ ಆಗಿ ಪ್ಲೇನ್ ಆಗಿ ವಿತ್ ಎಂಬ್ರಾಯ್ಡ್ರಿ ಸಮಥಿಂಗ್ ಡಿಸೈನ್ ಅಲ್ಲಿ ಕೊಟ್ಟಿದ್ರೆ, ಬಟ್ ಈ ದುಪಟ್ಟದು ಸ್ಟೈಲೇ ಬೇರೆ. ಜಸ್ಟ್ ನಾವು ಹಿಂಗೆ ಹಾಕೊಂಡ್ಬಿಟ್ರೆ ದುಪಟ್ಟ ರೆಡಿ. ಅದೊಂಥರ ನಿಮಗೆ ನೆಕ್ಲೆಸೇ ಬೇಡ, ಎಕ್ಸ್ಟ್ರಾ ಒಂದು ಜ್ಯುವೆಲರಿನೇ ಬೇಡ, ಆಕ್ಸೆಸರೀಸ್ ಬೇಡ. ಈ ಒಂದು ದುಪಟ್ಟ ಇದ್ರೆ ಅದೇ ಸಾಕು. ಇದೇ ತುಂಬಾನೇ ರಿಚ್ ಲುಕ್ ಕೊಡುತ್ತೆ. ಹಾಗಾಗಿ ಈ ಒಂದು ಸ್ಪೆಷಾಲಿಟಿಗೆ ನನಗೆ ಅಂದ್ರೆ ಈ ಒಂದು ಸ್ಟೈಲ್ ಆಫ್ ದುಪಟ್ಟಾಗೆ ಚೆನ್ನಾಗಿ ಅನಿಸ್ತು ನನಗೆ. ಅಂಡ್ ಫಸ್ಟ್ ಟೈಮ್ ನಾನು ಈ ತರ ವೇರ್ ಮಾಡಿದ್ದು ಕೂಡ, ಹಾಗಾಗಿ ನನಗೆ ಮನೆ ಚೆನ್ನಾಗಿ ಅನಿಸ್ತು. ಫ್ಯಾಬ್ರಿಕ್ ವಿಷಯಕ್ಕೆ ಬಂತು ಅಂತಂದ್ರೆ ಇದೊಂದು ಸಿಲ್ಕ್ ಮೆಟೀರಿಯಲ್, ಸಾಫ್ಟ್ ಸಿಲ್ಕ್ ಮೆಟೀರಿಯಲ್, ಹಾಗಾಗಿ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ನೀವು ಏನಂತಾರೆ ಲಾಂಗ್ ಟೈಮ್ ವೇರ್ ಮಾಡೋದಕ್ಕೂ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿರುವಂತಹ ಡ್ರೆಸ್ ಇದು. ಈ ಡ್ರೆಸ್ಸಿಗೆ ನಾನು ಕೊಡೋ ರೇಟಿಂಗ್ಸ್ ಬಂದು 5/5. ಬಿಕಾಸ್ ಆಲ್ರೆಡಿ ಹೇಳಿದಾಗೆ ಫಿಟ್ಟಿಂಗ್ಸ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕಂಫರ್ಟಬಲ್ ಆಗಿರೋದ್ರಿಂದ ಅಲ್ಲಿಗೆ 5/5. ಇದರಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಯಾವ್ದಪ್ಪ ಅಂತ ಅಂದ್ರೆ ಇದೆ. ಯಾಕೆ ಅಂದ್ರೆ ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತು. ಡಿಸೈನ್ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು, ಫಿಟ್ಟಿಂಗ್ಸು, ಪ್ರೈಸು ಎಲ್ಲಾನು ಕೂಡ ವರ್ಕ್ ಅಂತ ಅನ್ನಿಸ್ತು ನನಗೆ. ಸೊ ಫಸ್ಟ್ ನಾನು ಇದಕ್ಕೆ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಕೊಡುವಂತಹ ಒಂದು ನೆಕ್ಸ್ಟ್ ಫೇವ್ರೇಟ್ ಬಂದ್ರೆ ಈ ಒಂದು ಲ್ಯಾವೆಂಡರ್ ಡ್ರೆಸ್ಸು. ಇದು ಕೂಡ ಆಗಲೇ ಹೇಳಿದಾಗೆ ಜಾರ್ಜೆಟ್ ಆಗಿರೋದ್ರಿಂದ ಇದು ಕೂಡ ತುಂಬಾನೇ ಚೆನ್ನಾಗಿ ಅನಿಸುತ್ತೆ. ಕೊಡೋ ಪ್ರೈಸ್ಗೆ ವರ್ತ್ ಅಂತ ಅನಿಸ್ತು ನನಗೆ. ಆ್ಯಂಡ್ ಥರ್ಡ್ ಇಷ್ಟ ಆಗಿದ್ದು ಈ ಒಂದು ವೈಟ್ ಕಲರ್. ಯಾಕೆಂದ್ರೆ ಇದು ತುಂಬಾನೇ ರಿಚ್ ಆಗಿದೆ, ಎಲಿಗೆಂಟ್ ಆಗಿ ಕಾಣಿಸ್ತೀರಾ. ತುಂಬಾ ನೀವು ಹೆವಿ ಜ್ಯುವೆಲ್ಸ್ ಹಾಕೊಂಡು ಹೋಗ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ ಈ ಡ್ರೆಸ್ ಅಲ್ಲಿ ನಿಮಗೆ. ಹಾಗಾಗಿ ಈ ಡ್ರೆಸ್. ಅಂಡ್ ದೆನ್ ಅಲ್ಲಿ ಗಿವ್ ಬ್ಲೂ ಕಲರ್ ಆಗ್ಲೇ ಹೇಳಿದಾಗೆ ತುಂಬಾ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣಬೇಕು, ರಾಯಲ್ ಆಗಿ ಕಾಣಬೇಕು ಅಂತ ಯು ಕ್ಯಾನ್ ಗೋ ದ ರಾಯಲ್ ಬ್ಲೂ ಡ್ರೆಸ್. ಅದಾದ್ಮೇಲೆ ಲಾಸ್ಟ್ ಅದೇ ಹೇಳಿದ್ಮೇಲೆ ಗ್ರೀನ್ ಕಲರ್. ಅದೊಂದು ನನಗೆ ಡ್ರೆಸ್ ಫಿಟ್ಟಿಂಗ್ ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ ಅದಕ್ಕೆ 5ನೇ ಸ್ಥಾನವನ್ನ ಕೊಡ್ತೀನಿ ನಾನು. ಬಟ್ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ 5 ಡ್ರೆಸ್ಸು ಕೂಡ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಡಿಫ್ರೆಂಟ್ ಒಕೇಶನ್ಗೆ ಹಾಕೊಳ್ಳುವಂತಹ ಡ್ರೆಸ್ ಆಗಿರುತ್ತೆ. ಫಿಟ್ಟಿಂಗ್ ಆಗಿರ್ಬೋದು, ಡಿಸೈನು, ಕಲರು, ಪ್ಯಾಟ್ರನ್ನು, ಸೊ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಹಾಗಾಗಿ ಇದು ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಅದರಲ್ಲಿ ದಿ ಬೆಸ್ಟ್ ಯಾವ್ದಿದೆ ಅಂತ ಹೇಳಿದ್ದೀನಿ. ಹಾಗೆಯೇ ನನ್ನ ಲೋ ರೇಟಿಂಗ್ಸ್ ಕೊಟ್ಟಿರುವಂಥ ಡ್ರೆಸ್, ಅನ್ಕಂಫರ್ಟಬಲ್ ಫೀಲ್ ಕೊಟ್ಟಿರುವಂಥ ಡ್ರೆಸ್ ಯಾವುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು 5 ಶರಾರಾ ಡ್ರೆಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಡ್ರೆಸ್ ಯಾವುದು ಅಂತ ಹೇಳಿ ಡ್ರೆಸ್ ನಂಬರ್ 1, 2, 3, 4, 5 ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೇನೇ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಲೈಕ್ ಮಾಡಿ, ಮತ್ತೆ ಸ್ಟಿಲ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಂಟಿಲ್ ಸ್ಟೇ ಟ್ಯೂನ್ಡ್, ಸಿ ಯು ಆಲ್.